ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನಕ್ಕೆ. ಎಲ್ಲರಿಗೂ ಗೊತ್ತೇ ಇದೆ, ದ ರೈಸ್ ಆಫ್ ಅಶೋಕ ಒಂದು ಸಟ್ಟೇನಿದೆ, ಸಖತ್ ಅದ್ದೂರಿಯಾಗಿ ನೆರವೇರ್ತಕ್ಕಂಥದ್ದು. ಇನ್ನೂ ಶೂಟಿಂಗ್ ನಡೀತಾ ಇದೆ. ನಮ್ಮ ಜೊತೆ ಸ್ವತಃ ನಾಯಕ ನಟನಾಗಿರ್ತಕ್ಕಂಥ ನೀನಾಸಂ ಸತೀಶ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ. ಸರ್, ಪಕ್ಕಾ ಹಳ್ಳಿ ಹುಡುಗನ ಕ್ಯಾರೆಕ್ಟರ್ ಒಂದು ಗೆಟಪಲ್ಲಿದ್ದೀರಾ. ಮತ್ತೆ ಅಯೋಗ್ಯ ಟು ಸಿನಿಮಾ ಕೂಡ ನಡೀತಾ ಇರ್ತಕ್ಕಂಥದ್ದು, ಅದು ಕೂಡ ಒಂದು ತಯಾರಿ ನಡೀತಾ ಇದೆ. ಆ ಒಂದು ಫೀಲ್ ಇದರಲ್ಲಿ ಏನಾದರೂ ಇದೆನಾ, ಮತ್ತೆ ಏನಾದರೂ ಕನೆಕ್ಷನ್ ಇರ್ಬೋದಾ ಈ ಒಂದು ಸಿನಿಮಾಗೆ ಅಂತ? ಅಯೋಗ್ಯ ಟುಗೂ ಅಶೋಕನಿಗೂ ಯಾವ ಕನೆಕ್ಷನ್ ಇಲ್ಲ. ಅಶೋಕನೇ ಬೇರೆ, ಅಯೋಗ್ಯ ಟು ಬೇರೆ. ಅಯೋಗ್ಯ ಬಂದು ಈ ಕಾಲದವನು, ಅಶೋಕ ಬಂದು 70ರ ದಶಕದವನು. ಹಾಗಾಗಿ 70ರ ದಶಕಕ್ಕೂ ಅಯೋಗ್ಯನಿಗೂ ಸಂಬಂಧನೇ ಇಲ್ಲ. ಅಯೋಗ್ಯ ಮೊಬೈಲ್ ಇಟ್ಕೊಂಡು ಆಡ್ತಾನೆ, ಎಲ್ಲ ಅಪ್ಡೇಟ್ ಆಗಿರೋನು. ಅಶೋಕ ಹಂಗಲ್ಲ, ಏನೂ ಇಲ್ದಂಗೆ ತುಂಬ ಸಿಂಪಲ್ ಆಗಿರುವಂಥ ಆ್ಯಂಡ್ ಏನೋ ಸಾಧಾರಣವಾದ ಒಂದು ಬದುಕನ್ನು ಬದುಕಬೇಕು ಅಂತ ಆಸೆ ಪಟ್ಟು ಓದ್ತಾ ಇರುವಂಥ, ಚೆನ್ನಾಗಿ ಆಫೀಸರ್ ಆಗಬೇಕು ಅಂತ ಕನಸಿರುವಂಥ ಹುಡುಗ. ಲೈಕ್ ಈ ಒಂದು ಟೈಟಲ್ ನೋಡಿದ ತಕ್ಷಣ ದ ರೈಸ್ ಆಫ್ ಅಶೋಕ ಅಂತ ಇದೆ. ಆದರೆ ಪುಷ್ಪ ಒಂದು ಸಿನಿಮಾದು ಕೂಡ ಏನು ಪುಷ್ಪ ದ ರೈಸ್ ಅಂತ ಇತ್ತು, ಅದಕ್ಕೂ ಇದಕ್ಕೂ ಏನಾದ್ರು ಲಿಂಕ್ ಇರ್ಬೋದಾ ಅಂತ? ಇಲ್ಲಪ್ಪ, ಪುಷ್ಪಗೂ ನಮ್ಮ ಸಿನಿಮಾಗೂ ಸಂಬಂಧನೇ ಇಲ್ಲ. ಅವ್ರ ಕತೆಗೂ ನಮ್ಮ ಕತೆಗೂ ಸಂಬಂಧ ಇಲ್ಲ. ನಮ್ಮದು ಕಮರ್ಷಿಯಲ್ ಸಿನಿಮಾನೇ, ಪಕ್ಕ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ. ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಅಂದರೆ ಇದು ಪೀರಿಯಡಿಕ್ ಸಿನಿಮಾ. ಇದು ನಮ್ಮ ಊರಿನ ನಂಜನಗೂಡು ಭಾಗದಲ್ಲಿ ನಡೆದಂಥ ಕತೆ ಇದು. ಆ್ಯಂಡ್ ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಯಾವಾಗಲೂ ಒಂದು ಹಳ್ಳಿ ಹುಡುಗನ ಕ್ಯಾರೆಕ್ಟರ್ ಅಂದರೆ ಸಖತ್ತು ಸೂಟ್ ಆಗುತ್ತೆ. ಅಯೋಗ್ಯದಲ್ಲೂ ನೋಡಿದ್ವಿ, ಇದರಲ್ಲೂ ಅಷ್ಟೇ. ಈ ಒಂದು ಕ್ಯಾರೆಕ್ಟರ್ಗೆ ಸಂಬಂಧಪಟ್ಟಂತೆ ಹೇಗೆ ನೀವು ಇನ್ವಾಲ್ವ್ ಆಗಿದ್ದೀರಾ? ಏನು ಲೈಕ್ ಮೊದಲಿಂದನೂ ಇದೆಯಾ, ಲೈಕ್ ಹಳ್ಳಿ ಕಡೆ ಬೆಳೆದಿದ್ರಾ ನೀವು, ಯಾವ ಥರ ಅಂತ? ಹಳ್ಳಿ ಕಡೆ ಬೆಳೆಯೋದೇನು, ನಾನು ಹಳ್ಳಿಯವನೇ. ಅದಕ್ಕೂ ಸಂಬಂಧ, ನಾನು ಯಾವ ತಯಾರಿನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಪಾತ್ರ ಚೆನ್ನಾಗಿದೆ, ಅದ್ರ ಕತೆ ಗೊತ್ತಿದೆ ನನಗೆ, ತಿರುಳು ಗೊತ್ತಿದೆ, ಈ ಪಾತ್ರ ಹಿಂಗೆ ಅಂತ ಅನ್ನೋದು ಗೊತ್ತಿದೆ, ಅಷ್ಟು ಮಾತ್ರ. ಹಾಗಾಗಿ ಏನು ಹಳ್ಳಿ ಹುಡುಗನ ಪಾತ್ರಕ್ಕೇನು ವಿಶೇಷವಾದ ತಯಾರಿ ಏನು ಮಾಡಿಲ್ಲ ನಾನು. ಈ ಒಂದು ಸಿನಿಮಾ ಶೂಟಿಂಗ್ ಕೂಡ ಇನ್ನೇನು ಕೊನೆ ಹಂತಕ್ಕೆ ಬಂದಿರತಕ್ಕಂಥದ್ದು. ಇದರಲ್ಲಿ ಸಾಂಗ್ಸ್ ಬರೋದ್ರೆ ಲೈಕ್ ಕೊನೆ ಸಾಂಗ್ಸ್ ನಡೀತಾ ಇದೆ. ಈ ಒಂದು ಸಾಂಗ್ ಸಂಬಂಧಪಟ್ಟಂತೆ ಏನು ಬಿಟ್ಕೊಡುತ್ತೆ? ಸಾಂಗು ಮಾದೇವ ಸಾಂಗು, ಹೇಳೋ ಹೇಳೋ ಮಾದೇವ ಅಂತ, ಕೇಳೋ ಕೇಳೋ ಮಾದೇವ ಅಂತ. ಅವನಿಗೆಲ್ಲ ಹೇಳ್ತಾ ಹೋಗ್ತೀವಿ, ಹಿಂಗಲ್ವಾ ಹಿಂಗಲ್ವಾ ಹಿಂಗಲ್ವಾ, ಎಲ್ಲ ನೀನೇ ಅಲ್ವಾ, ನೀರು ಗಾಳಿ ಭೂಮಿ ವಿಭೂತಿ ಎಲ್ಲವೂ ನೀನೇ ಅಲ್ವಾ ಅಂತ ಹೇಳ್ತಾ ಹೋಗುವಂಥ ಸಾಂಗು. ಭಕ್ತಿ ಜೊತೆಗೆ ಒಂದು ಪಾಸಿಟಿವ್ ಎನರ್ಜಿ ಇರುವಂಥ ಹಾಡು. ಲೈಕ್ ಸಪ್ತಮಿ ಗೌಡ ಅವ್ರನ್ನ ಈ ಒಂದು ಕ್ಯಾರೆಕ್ಟರ್ಗೆ ಹೇಗೆ ನೀವು ಚೂಸ್ ಮಾಡಿದ್ರಿ? ಯಾಕಂದರೆ ತುಂಬ ವಿಶೇಷವಾಗಿ ಕೇಳ್ಪಟ್ಟೆ ನಾನು, ಏನೋ ಒಂದೇ ಒಂದು ಫೋಟೋ ಶೂಟಿಗೆ ಯಾವುದನ್ನ ಇಂಪ್ರೆಸ್ ಆಗಲಿ ಅಂತ, ಅಂದರೆ ಈ ಒಂದು ಕ್ಯಾರೆಕ್ಟರ್ಗೆ ಪಕ್ಕಾ ಸೂಟ್ ಆಗ್ತಾರೆ ಅಂತ ಗೊತ್ತಾಯ್ತಂತೆ. ಹೇಗೆ ಸೆಲೆಕ್ಟ್ ಆಯಿತು ಅವ್ರದ್ದು ಅಂತ? ಅಲ್ಲ, ಸಪ್ತಮಿ ಗೌಡ ಅವ್ರಿಗಿಂತ ಮುಂಚೆ ನಾವು ನೂರಾರು ಆಡಿಷನ್ಗಳು ಮಾಡಿದ್ದೀವಿ. ನಮಗೆಲ್ಲ ಒಂದು ಕಡೆ ಸಪ್ತಮಿ ಅವ್ರ ಬಗ್ಗೆ ನಾನು ಯೋಚನೆ ಮಾಡಿರಲ್ಲ. ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ನಾವು ಅವ್ರ ಜೊತೆ ಮಾತಾಡಿದ್ಮೇಲೆ ನಮಗೆ ನಂಬಿಕೆ ಬಂತು. ಆಮೇಲೆ ಅವ್ರನ್ನ ಕರೆದು ನಾವು ಒಂದು ಫೋಟೋ ಶೂಟ್ ಮಾಡಿದ್ಮೇಲೆ ನಮಗಿನ್ನೂ ಆ ಕ್ಯಾರೆಕ್ಟರ್ಗೆ ತುಂಬ ಚೆನ್ನಾಗಿ ಕೂತ್ಕೊಂಡ್ರು. ಆ್ಯಂಡ್ ಆ ಕ್ಯಾರೆಕ್ಟರೇಷನ್ ಅದೆಲ್ಲ ನಾವು ಅವ್ರಿಗೆ ಹೇಳಿದ್ಮೇಲೆ ಅವ್ರು ಅದಕ್ಕೆ ತಕ್ಕಂತೆ ತಯಾರಿ ಮಾಡಿ. ಆ್ಯಂಡ್ ಆ ಪರ್ಫಾರ್ಮೆನ್ಸಲ್ಲಿ ನನಗೆ ಭಯ ಇತ್ತು, ಸೆಟ್ಟಿಗೆ ಬರೋರ್ಗು ಯಾವ ಥರ ಇರ್ಬೋದು, ಯಾವ ಥರ ಆಗ್ಬೋದು ಅನ್ನೋದೊಂದು ಭಯ ಇತ್ತು ನನಗೆ. ಬಟ್ ಕಂಪ್ಲೀಟ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಎಫರ್ಟ್ ಹಾಕಿದ್ದಾರೆ. ಅವ್ರ ಪಾತ್ರ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಈ ಒಂದು ಸಿನಿಮಾ ಯಾವಾಗ ತೆರೆ ಮೇಲೆ ಬರೋಕ್ಕೆ ಸಜ್ಜಾಗಿದೆ ಸರ್? ಆಗಸ್ಟ್ನಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ನಂದು ಕೊನೆ ಪ್ರಶ್ನೆ ಇದು, ಅಂದರೆ ನಂದಲ್ಲ, ಒಂದು ನಿಮ್ಮ ಅಭಿಮಾನಿಗಳ ಪ್ರಶ್ನೆ. ನಾನು ಎಲ್ಲೋ ಒಂದು ಕೇಳ್ತಾ ಇದ್ದೆ, ಯಶ್ ಅವರ ಮತ್ತು ನೀನಾಸಂ ಸತೀಶ್ ಅವರ ಡ್ರಾಮಾ ಸಿನಿಮಾ ಇವಾಗಲೂ ತುಂಬ ಇಷ್ಟ ಆಗುತ್ತೆ. ನೋಡ್ತಾನೆ ಇರ್ತೀವಿ, ಉದಯ ಅದರಲ್ಲಿ ನೋಡ್ತಾನೆ ಬರ್ತಾನೆ ಇರುತ್ತೆ. ಅದಕ್ಕೆ ದೊಡ್ಡ ಅಭಿಮಾನಿ ಬಳಗನೇ ಇದೆ ಸಪ್ರೇಟಾಗಿ. ಮತ್ತೇನಾದರೂ ಈ ಥರ ಒಂದು ಯಶ್ ಅವ್ರ ಜೊತೆ ಮತ್ತೆ ಯಾವ್ದಾದ್ರು ತೆರೆ ಮೇಲೆ ಕಾಣಿಸ್ಕೊಡೋಕ್ಕೆ ಯಾವ್ದಾದ್ರು ಆಫರ್ಗಳು ಬಂದಿದೆನಾ, ಅಥವಾ ಏನಾದರೂ ಮುಂದಿನ ಪ್ಲಾನ್ ಏನಾದರೂ ಇದೆನಾ ಅಂತ? ಇಲ್ಲ. ಯಶ್ ಅವರು ನಾನು ತುಂಬ ಒಳ್ಳೆ ಗೆಳೆಯರು ಇಬ್ಬರು. ಆ ಥರದ ಪ್ಲ್ಯಾನ್ಸ್ ಯಾವುದೂ ಇಲ್ಲ. ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ತೀವಿ. ಆ್ಯಂಡ್ ಒಳ್ಳೆ ಗೆಳೆಯ ನನಗೆ. ಆ್ಯಂಡ್ ಅವ್ರ ಬೆಳವಣಿಗೆ ನೋಡಿ ತುಂಬ ಖುಷಿಯಾಗುತ್ತೆ. ಅಫ್ಕೋರ್ಸ್ ಇನ್ಸ್ಪೈರ್ ಆಗುವಂಥ ಬೆಳವಣಿಗೆ. KGF ಆಗಲಿ ಇವತ್ತು ತೊಗೊಂಡೋಗಿ ನಿಲ್ಸಿರೋದು, ಇವತ್ತು ಒಂದು ಕನಸೇ ಕಾಣೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಒಬ್ಬರು ಹೋಗಿ ಅಲ್ಲಿ ನಿಂತ್ಕೊಂಡು ಒಂದು ಸಿನಿಮಾನ ಗೆಲ್ಸ್ಕೊಂಡು ಇವತ್ತು ಇಡೀ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಮಾತಾಡೋ ಲೆವೆಲ್ಗೆ ಒಂದು ಸಿನಿಮಾನ ಮಾಡೋದಿದೆಯಲ್ಲ, ಅದ್ರ ಹಿಂದ್ಗಡೆ ತುಂಬ ಎಫರ್ಟ್ ಇರುತ್ತೆ. ಹಂಗಾಗಿ ಅವರು ಧೈರ್ಯವಾಗಿ ಅದನ್ನು ತೊಗೊಂಡೋದ್ರು. ಆ ಧೈರ್ಯ ಇರೋದು ಒಳ್ಳೆಯದು, ಆ ಧೈರ್ಯ ಬೇಕು. ಹಂಗಿದ್ರೇ ಸಿನಿಮಾಗಳು ದೊಡ್ಡದಾಗೋದು. ಆ ಧೈರ್ಯ ಇಲ್ಲದೇ ಏನೂ ಮಾಡೋಕ್ಕಾಗಲ್ಲ. ಇಷ್ಟರಲ್ಲೇ ಮಾಡೋಣ, ಇಲ್ಲೇ ಇರೋಣ ಅಂತ ಅಂದ್ಕೊಂಡ್ರೆ ಯಾರು KGF ಮಾಡೋಕ್ಕೆ ಆಗ್ತಾನೆ ಇರಲ್ಲ. ಹಾಗೆ ದ ರೈಸ್ ಆಫ್ ಅಶೋಕ ಕೂಡ ನಾವು ದೊಡ್ಡ ಮಟ್ಟಕ್ಕೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ದೊಡ್ಡ ಸಿನಿಮಾ ಆಗುತ್ತೆ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ನಿಮ್ಮ ಸಿನಿಮಾ, ಆಲ್ ದ ಬೆಸ್ಟ್. ಸೊ ಇದಾಗಿತ್ತು ನೀನಾಸಂ ಸತೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.